ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ನೆನ್ನೆಗೆ ನಮ್ಮ ಚಾನಲ್ ಓಪನ್ ಆಗಿ 6 ವರ್ಷ ಆಗಿದೆ. ನಾನು ಅವಾಗ ನಂದೇ ಹೀಲಿಂಗ್ ಇದ್ದಿದ್ರಿಂದ ನಾನು ಅಪ್ಡೇಟೆಡ್ ಆಗಿರಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ. ಆದರೆ ಈಗ ರೀಸೆಂಟ್ಲಿ ನಾನು ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಇವತ್ತು 11/11 ಪೋರ್ಟಲ್ ಇರೋದ್ರಿಂದ ನಾನು 11/11 6 ವರ್ಷದ ಹಿಂದೆ 2019 11/11ಗೆ ಫಸ್ಟ್ ವಿಡಿಯೋ DMDF ಬದ್ದು ಹಾಕಿರೋದು. ನಾನು ನವೆಂಬರ್ 10 ಚಾನಲ್ ಓಪನ್ ಮಾಡಿದ್ದು. 11/11 ಟ್ವಿನ್ ಫ್ಲೇಮ್ ನಂಬರ್ ಅಂತ ಹೇಳ್ಬಿಟ್ಟು 6 ವರ್ಷದ ಹಿಂದೆ ಫಸ್ಟ್ ವಿಡಿಯೋ ಹಾಕಿದ್ದೀನಿ DMDF ಅಂತ. ಸೊ ಇವತ್ತು 11/11 ಪೋರ್ಟಲ್ ಆಗಿರೋದ್ರಿಂದ ನಾವೇನ್ ಮ್ಯಾನಿಫೆಸ್ಟ್ ಮಾಡ್ತೀವಿ ಅದಾಗತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಇನ್ನರ್ ವರ್ಕ್‌ನಲ್ಲಿ ತಗೊಂಡಿರೋ ಅಂಥ ಟಾಪಿಕ್ಕು ರೆಸ್ಪೆಕ್ಟ್. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ಗೌರವ. ನಮ್ಗೆ ಏನೇ ಬೇಕಾದ್ರೂ ಸಹ ಅದನ್ನ ನಾವು ಕೊಡ್ಬೇಕು. ಹಾಗೆ ಗೌರವ ಕೂಡ ನಾವು ಕೊಟ್ಟು ತಗೊಳ್ಬೇಕು. ನಾವೇನ್ ಕೊಡ್ತೀವಿ ತಿರುಗ್ಸಿ ನಮ್ಗದೇ ಸಿಗತ್ತೆ. ಅದಕ್ಕೋಸ್ಕರ ಗೌರವವನ್ನು ಕೂಡ ಕೊಟ್ಟು ತಗೊಳ್ಬೇಕಾಗತ್ತೆ. ಇನ್ನೊಬ್ರು ನಮ್ಮನ್ನ ಗೌರವಿಸೋ ಹಾಗೆ ನಾವು ಬದುಕಿದ್ರೆ ಸಾಕು, ಆಟೋಮೆಟಿಕಲಿ ಅವ್ರು ನಮ್ಮನ್ನ ಗೌರವಿಸ್ತಾರೆ. ಗೌರವ ಕೊಡೋದಕ್ಕೆ ತಗೊಳೋಕೆ ಹೆಣ್ಣು, ಗಂಡು, ಶ್ರೀಮಂತರು, ಬಡವರು, ಯಜಮಾನ, ಕೆಲಸದವ್ರು, ವಯಸ್ಸಿನಲ್ಲಿ ದೊಡ್ಡೋರು, ಚಿಕ್ಕೋರು, ಗಂಡ, ಹೆಂಡತಿ ಅನ್ನೋ ಯಾವುದೇ ಭೇದ ಇಲ್ಲ. ಪ್ರತಿಯೊಬ್ರನ್ನು ಗೌರವಿಸ್ಬೇಕು. ನಾವು ಮಾತಾಡೋ ಮಾತು ನಾವೇನು, ನಮ್ಮ ಸಂಸ್ಕಾರ ಏನು ಅನ್ನೋದನ್ನ ತೋರ್ಸುತ್ತೆ. ನಾವು ಏನು ಅನ್ನೋದು ಎದುರಿಗಿರೋರು ಅಳೆದು ಬಿಡ್ತಾರೆ ನಾವು ಮಾತಾಡೋ ಮಾತಿಂದ. ನಾವು ನಗ್ನಗ್ತಾ ಎಲ್ಲರನ್ನೂ ಗೌರವಿಸ್ತಾ ಮಾತಾಡ್ತಾ ಹೋದ್ವಿ ಅಂದ್ರೆ, ಅವರು ಕೂಡ ನಮ್ಮ ಹತ್ರ ಹಾಗೆ ನಗ್ನಗ್ತಾ ಮಾತಾಡ್ತಾರೆ, ಗೌರವಿಸ್ತಾರೆ. ಅಲ್ವಾ? ನೆಕ್ಸ್ಟ್ ಬಂದು ಸೆಲ್ಫ್ ರೆಸ್ಪೆಕ್ಟ್. ನಮ್ಮನ್ನ ನಾವು ಗೌರವಿಸ್ಕೊಳ್ಳೋದು. ಮೊದಲು ನಾವು ನಮ್ಮನ್ನ ಗೌರವಿಸ್ಕೊಳ್ಬೇಕು. ಹೋಗಿ ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಮಿರರಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿಮ್ಮ ಕಣ್ಣನ್ನ ನೀವೇ ನೋಡ್ತಾ, ನಿಮ್ಮನ್ನ ನೀವು ಎಷ್ಟು ಗೌರವಿಸ್ತೀರಾ ಅಂತ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಆವಾಗ ನಿಮಗೆ ಕಾಣಿಸೋದು ನಿಮ್ಮ ಹೇರ್ ಸರಿ ಇಲ್ಲ ಅಂತಾನೋ, ಹೇರ್ ಕಲರ್ ಚೇಂಜ್ ಆಗಿದೆ ಅಂತಾನೋ, ಸ್ಕಿನ್ ಕಲರ್ ಚೇಂಜ್ ಆಗಿದೆ ಅಂತಾನೋ, ಪಿಂಪಲ್ ಬಂದಿದೆ ಅಂತಾನೋ, ದಪ್ಪ ಆಗ್ಬಿಟ್ಟಿದ್ದೀರಾ ಅಂತಾನೋ, ಸಮಥಿಂಗ್ ನಾನು ಸರಿಯಾಗಿ ಸಂಪಾದನೆ ಮಾಡ್ತಾ ಇಲ್ಲ ಅಂತಾನೋ, ನನಗೆ ಮನೇಲಿ ರೆಸ್ಪೆಕ್ಟ್ ಇಲ್ಲ ಅಂತಾನೋ, ಹೊರಗಡೆ ನನಗೆ ಅನ್ಕೊಂಡಿದ್ದು ಸಾಧಿಸ್ತಾ ಇಲ್ಲ ಅಂತಾನೋ, ಅದೇ ಕಾಣಿಸುತ್ತೆ ಹೊರತು ನಿಮಗೆ ನಿಮ್ಮೊಳಗಿರೋ ಗೌರವ ಕಾಣಿಸಲ್ಲ. ಯಾಕೆಂದ್ರೆ ನಮ್ಮನ್ನ ನಾವು ಒಂದು ದೇಹವಾಗಿ ನೋಡ್ಕೊಳ್ಳೋವರೆಗೂನು ಆ ಗೌರವ ಅನ್ನೋದು ನಮ್ಮ ಮೇಲೆ ನಮಗೆ ಬರೋದಿಲ್ಲ. ಯಾವಾಗ ಪ್ರತಿದಿನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಾನೊಂದು ಆತ್ಮ ಅನ್ನುವಂಥದ್ದನ್ನ ಹೇಳ್ತಾ ಹೋಗಿ. ಆಗ ನಮಗೆ ಒಳಗಿನಿಂದ ಅದು ರಿಯಲೈಸ್ ಆಗತ್ತೆ. ನಾವು ಪರಮಾತ್ಮನ ಒಂದು ಅಂಶ, ಆ ಭಗವಂತಂದೇ ನಾವೊಂದು ಚಿಕ್ಕ ವರ್ಷನ್ ಅನ್ನುವಂಥದ್ದು. ಆವಾಗ ನಮ್ಮನ್ನ ನಾವು ಆತ್ಮ ಅಂತ ನಾವು ರಿಯಲೈಸ್ ಆದಾಗ ಪರಮಾತ್ಮನ ಅಂಶ ಎಲ್ಲರಲ್ಲೂ ಇದೆ. ಸೊ ಅದಕ್ಕೆ ನಮ್ಮನ್ನ ನಾವು ಗೌರವಿಸ್ಕೊಳ್ಬೇಕು. ಎದುರಿಗಿರೋರ್ನು ನಾವು ಹಾಗೆ ಗೌರವಿಸ್ಬೇಕು ಅನ್ನುವಂಥದ್ದು ಗೊತ್ತಾಗತ್ತೆ. ಗೊತ್ತಾಗೋದಲ್ದಲೇನೆ ನಾವು ಎಲ್ಲಾರ್ನೂ ಗೌರವಿಸ್ತಾ ಹೋಗ್ತೀವಿ ಕೂಡ. ದೊಡ್ಡವ್ರನ್ನ ಗೌರವದಿಂದ ಮಾತಾಡ್ಸಿ, ಚಿಕ್ಕವರನ್ನ ಪ್ರೀತಿಯಿಂದ ಮಾತಾಡ್ಸಿ. ಈ ವಿಡಿಯೋನ ಪೂರ್ತಿಯಾಗಿ ಕೇಳಿ. ನಾನು ತುಂಬಾ ಡೀಪ್ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಇನ್ನರ್ ವರ್ಕ್‌ನ ಟಾಪಿಕಲ್ಲೂ ಸಹ. ನೀವು ನಿಮ್ಮ DM ಅಥವಾ DFನ ನೀವು ಸೇರ್ಕೊಳ್ಬೇಕು ಪರ್ಮನೆಂಟ್ ಆಗಿ ಅಂದ್ರೆ, ನನ್ನ ಪ್ರತಿಯೊಂದು ವಿಡಿಯೋ ಕೂಡ ಅವರನ್ನ ಸೇರ್ಕೊಳ್ಳೋದಕ್ಕೆ ನೀವಿಡೋ ಅಂತ ಒಂದೊಂದು ಮೆಟ್ಟಲು, ಒಂದೊಂದು ಹೆಜ್ಜೆ ಇದೆಲ್ಲ ನಿಮ್ಮ ಜೀವನದ ಪಾಠಗಳು. ಅದಕ್ಕೆ ನೀವು ಸರಿಯಾಗಿ ತಿಳ್ಕೊಂಡು ನೀವು ಜಸ್ಟ್ ಕೇಳ್ತಾ ಹೋಗಿ. ಪ್ರತಿದಿನ ಕೇಳೋದ್ರಿಂದ ಅದು ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾನು ಇದನ್ನೆಲ್ಲ ಅಚೀವ್ ಮಾಡಿ ಆ ಒಂದು ಎನರ್ಜಿಯಿಂದ ನಿಮಗೆ ವಿಡಿಯೋವನ್ನ ಮಾಡ್ತಾ ಇರೋದು. ಆದ್ರಿಂದ ಈಗ ಗಂಡಸ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಚಿಕ್ಕ ವಯಸ್ಸಿನಿಂದ ಏನೇನ್ ಅಬ್ಸರ್ವ್ ಮಾಡಿದ್ದೀನಿ, ಇದೆಲ್ಲ ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ತುಂಬಾ ಟೆನ್ಷನ್ ಆಗೋದು ನನಗೆ ಚಿಕ್ಕ ಹುಡುಗಿಯಿಂದಾನು. ಅದು ಟೆನ್ಷನ್ನು ಅನ್ನೋಂಥದ್ದೆಲ್ಲ ನನಗೂ ಕೂಡ ಆಗ ಗೊತ್ತಿರ್ಲಿಲ್ಲ. ಇಷ್ಟು ವರ್ಷ ನಾನು ದೊಡ್ಡೋಳಾಗಿದ್ದೀನಿ ಅಂದ್ರೆ ಎಷ್ಟು ಜನನ್ನ ನಾನು ನೋಡಿರ್ತೀನಿ ಅಲ್ವಾ, ನನ್ನ ಸುತ್ತಮುತ್ತ, ಮನೇಲಿ, ಹೊರಗಡೆ ಎಲ್ಲಾನು ಕೂಡ. ಸೊ ಕೆಲವು ಗಂಡಸರು ಅವ್ರ ಮನೆ ಹೆಂಗಸ್ರನ್ನ ಮಾತ್ರ ಗೌರವಿಸ್ತಾರೆ. ಗೌರವದಿಂದ ಒಳ್ಳೆ ಮಾತನ್ನ ಮಾತಾಡ್ತಾರೆ. ಹೊರಗಿನ ಹೆಣ್ಮಕ್ಳಿಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ಕೆಲವರು ಹೊರಗಿನ ಹೆಂಗಸ್ರಿಗೆಲ್ಲ ಚೆನ್ನಾಗಿ ಒಳ್ಳೆ ಗೌರವದಿಂದ ಮಾತಾಡ್ತಾರೆ. ಅವ್ರ ಮನೆ ಹೆಣ್ಮಕ್ಳನ್ನ ಗೌರವಿಸಲ್ಲ. ಇನ್ ಕೆಲವರು
ಇರೋ ಎಲ್ಲಾರ್ನೂ ಗೌರವಿಸ್ತಾರೆ. ಆದ್ರೆ ಅವ್ರ ಹೆಂಡ್ತಿನ್ ಮಾತ್ರ ಗೌರವಿಸೋದು ಅವ್ರಿಗೆ ಗೊತ್ತಿರೋದಿಲ್ಲ. ತುಂಬಾ ಕೆಟ್ಟ ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾ ಮಾತಾಡ್ತಾರೆ. ಓವರ್ ಆಲ್ ಯಾರ್ ಬಗ್ಗೆ ಅವ್ರು ಮಾತಾಡ್ಬೇಕಾದ್ರೂ ಸಹ. ತಿಳ್ಕೊಳ್ಳಿ, ಒಂದೇ ತಪ್ಪನ್ನ ಪದೇ ಪದೇ ಮಾಡೋದ್ರಿಂದ ಅದು ಪಾಪ ಆಗತ್ತೆ. ಪಾಪಕ್ಕೆ ತಪ್ಪಿಗೆ ಶಿಕ್ಷೆ ತಪ್ಪಿಗೆ ಕ್ಷಮೆ ಇರುತ್ತೆ. ಆದ್ರೆ ಪಾಪಕ್ಕೆ ಯಾವಾಗ್ಲೂ ಶಿಕ್ಷೆನೇ ಇರುತ್ತೆ. ನೀವು ಹೆಣ್ಣು ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದ್ರಿಂದ, ಆ ಒಂದು ತಪ್ಪು ನಿಮ್ಮ ಸಂಪಾದನೆ ಮೇಲೆ, ನಿಮ್ಮ ಸಂತೋಷದ ಮೇಲೆ, ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಏಳಿಗೆ ಮೇಲೆ, ನಿಮ್ಮ ಮನೆ, ಮಕ್ಕಳು, ಸಂಸಾರ, ವಂಶದ ಮೇಲೆ ಅದರ ಪಾಪದ ಕರ್ಮಗಳು, ಅದರ ಶಾಪಗಳು ಬೀಳತ್ತೆ. ಮತ್ತೆ ಇಲ್ಲಿ ಗಂಡಸ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಹೆಂಗಸ್ರ ವಿಷಯಕ್ಕೂನು ಬರ್ತಾ ಇದ್ದೀನಿ ಈಗ. ಗಾಸಿಪಿಂಗ್ ಜಾಸ್ತಿ ಮಾಡ್ತಾರೆ. ಗಾಸಿಪಿಂಗ್ ಬರೀ ಹೆಣ್ಮಕ್ಳು ಮಾತ್ರನೇ ಮಾಡ್ತಾರೆ ಅನ್ಕೊಂಡಿದ್ದೆ. ನೋ. ಎಲ್ಲರೂ ಈಕ್ವಲಿ ಇದ್ದಾರೆ. ಗಂಡಸ್ರು ಸಹ ಹೆವಿ ಗಾಸಿಪಿಂಗ್ ಮಾಡ್ತಾರೆ. ನಾನು ಇಷ್ಟು ವರ್ಷದಲ್ಲಿ ನನ್ನ ಅನಲೈಸೇಷನ್ ಅಲ್ಲಿ ಇದನ್ನೆಲ್ಲ ನಾನು ನೋಡಿರೋ ಅಂಥದ್ದು ಸಮಾಜದಲ್ಲಿ. ಹೆಂಗಸ್ರು ಬಂದು ಗ್ರೂಪ್ ಹಾಕೊಂಡ್ ಕುತ್ಕೊಂಡ್ಬಿಟ್ಟು, "ರೀ ಅವಳು ಹಂಗಂತೆ ರೀ, ಹಿಂಗಂತೆ ರೀ" ಅಂತೆಲ್ಲ ಅವ್ರ ಬಗ್ಗೆ, ಇವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡ್ಕೊಳ್ಳೋ ಅಂಥದ್ದು. ಹೆಣ್ಣೇ ಹೆಣ್ಣಿಗ್ ಶತ್ರು ಅನ್ನೋಂಥದ್ದು ನಾವು ನಿಜ ಮಾಡಕ್ ಹೋಗ್ಬಾರ್ದು. ನಾವು ಹೆಣ್ಣಾಗಿ ಹೆಂಗಸ್ರನ್ನ ನಾವೇ ಗೌರವಿಸಿಲ್ಲ ಅಂತಂದಾಗ, ಗಂಡಸ್ರು ನಮ್ಮನ್ನ ಗೌರವಿಸ್ಲಿ ಅಂತ ನಾವು ಕೇಳೋದಕ್ಕೆ ನಮಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಕೆಲವೊಂದು ಪಿಕ್ಚರ್‌ಗಳಾಗಿರಬಹುದು. ನನ್ನ ಜೀವನದಲ್ಲಿ ಕೆಲವೊಬ್ರನ್ನ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಪಿಕ್ಚರ್‌ಗಳಲ್ಲಿ ಅಂತಾನೆ ಅಲ್ಲ, ಶಾರ್ಟ್ ಸ್ಟೋರಿಗಳು ಆಗಿರ್ಬೋದು, ಕ್ರೈಮ್ ಸ್ಟೋರಿ ಆಗಿರಬಹುದು, ರೀಲ್ಸ್‌ಗಳಾಗಿರಬಹುದು. ಅದ್ರಲ್ಲೂ ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಿನಿಂದ ಇದನ್ನೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಬುದ್ಧಿ ಇರಲ್ಲ. ಆದ್ರೆ ಬೆಳೀತಾ ಬೆಳೀತಾ ಜಾಸ್ತಿ ಬುದ್ಧಿ ಬಂದಿದೆ ಅಲ್ಲ, ಈ ವಿಷಯನ ನಾನು ಹೆಚ್ಚು ಅನಲೈಸ್ ಮಾಡಿದ್ದೀನಿ. ವೇಶ್ಯೆಯರ ಬಗ್ಗೆ ಯಾರು ಅದ್ರಲ್ಲಿ ಇಂಡಲ್ಜ್ ಇರ್ತಾರೆ ಅವ್ರ ಬಗ್ಗೆ. ಅವ್ರು ಯಾವ ಜನ್ಮದ ಪಾಪ ಕರ್ಮಗಳನ್ನ ತೊಳ್ಕೋಬೇಕು ಅಂತ ಈ ಜನ್ಮದಲ್ಲಿ ಆ ರೀತಿ ಅವ್ರು ಬಂದು ಅದನ್ನ ಮಾಡ್ಕೊಳ್ತಾ ಇರ್ತಾರೋ ಅದು ಅವರ ಕರ್ಮ. ತಿಳ್ಕೊಳ್ಳಿ ಯಾವತ್ತೂ ಕೂಡ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ. ಯಾರಾರು ತಪ್ಪು ಮಾಡ್ತಾ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಅವ್ರ ಬಗ್ಗೆ ಮಾತಾಡ್ದಾಗ, ಅವ್ರು ಮಾಡಿದ ಪಾಪ ಕರ್ಮಗಳ ಒಂದು ಶಿಕ್ಷೆ ಅವ್ರಿಗೇನಾಗ್ಬೇಕು, ಅದೆಲ್ಲ ಮಾತಾಡ್ದವ್ರ ಅಕೌಂಟಲ್ಲಿ ಬೀಳ್ತಾ ಹೋಗುತ್ತೆ. ಅವರು ಪಾಪ ಮುಕ್ತ ಆಗ್ತಾ ಹೋಗ್ತಾರೆ. ಅವ್ರ ಪಾಪಗಳೆಲ್ಲ ಮಾಡ್ದವ್ರ ಅಕೌಂಟಲ್ಲಿ ಬೀಳ್ತಾ ಹೋಗುತ್ತೆ. ಇವನ್ ಯಾವ ಹೆಣ್ಣು ಕೂಡ ಆ ತರ ಎಲ್ಲ ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಆಕೆ ಆ ದಾರಿಯನ್ನ ಹುಡುಕೊಳ್ಳೋದಕ್ಕೂ ಕೂಡ ಯಾವ ಒಬ್ಬ ಗಂಡೇ ಕಾರಣ ಆಗಿರ್ತಾನೆ. ಪ್ರೀತಿ ಅನ್ನೋ ಹೆಸರಲ್ಲಿ ನಂಬಿಸಿ ಮೋಸ ಮಾಡಿ ಆಕೆನ ಬ್ರಾತಲ್ ಹೌಸ್‌ಗೆ ಮಾರಿರ್ಬಹುದು. ಅಥವಾ ಆ ಆಕೆ ನಾನು ಎಷ್ಟು ಕ್ರೈಮ್ ಸ್ಟೋರಿಗಳಲ್ಲಿ ಇದನ್ನೇ ನೋಡಿದ್ದೀನಿ ಒಂದ್ ಟೈಮಲ್ಲಿ ಅಂತಂದ್ರೆ, ನೋಡಿ ನೋಡಿ ಅಸಹ್ಯ ಆಗ್ಬಿಟ್ಟು ನಾನು ಅದನ್ನ ನೋಡೋದನ್ನೇ ಬಿಟ್ಬಿಟ್ಟೆ. ಹ್ಯೂಮನ್ ಟ್ರಾಫಿಕಿಂಗ್‌ಗೆ ಎಷ್ಟೋ ಜನ ಅವರ ತಂದೆ, ಗಂಡ, ಅಣ್ಣ, ತಮ್ಮ, ಜೊತೆಲಿ ಇರೋರು, ಸೋದ್ರ ಮಾವ, ಅದ್ ಏನೇನೋ ಯಾರ್ ಫ್ಯಾಮಿಲಿಲೇ ಕ್ಲೋಸ್ ಸರ್ಕಲಲ್ಲಿ ಇರ್ತಾರೆ ಗಂಡಸ್ರು, ಅವ್ರುಗಳೇ ಆ ಹೆಣ್ಣನ್ನ ಆ ತರ ಮಾರ್ಬಿಟ್ಟಿರ್ತಾರೆ. ಆ ಥರದ್ದು ಎಷ್ಟು ಸ್ಟೋರಿಗಳು ನೋಡಿದೀನಿ ಕ್ರೈಮ್ ಸ್ಟೋರಿನಲ್ಲಿ. ರಿಯಲಿ ಇದೆಲ್ಲ ಹಿಂಗಿದ್ಯಾ ಅಂತ ಅನ್ಕೊಳ್ತಾ ಇದ್ದೆ ನಾನು. ಬುದ್ಧ ಹೇಳ್ತಾರೆ, ನಾವು ಏನು ಕರ್ಮಗಳು ಅಂದ್ರೆ ನಾವು ಮಾಡುವಂತ ಕೆಲಸಗಳು. ನಾವು ಏನು ಕರ್ಮಗಳನ್ನ ಮಾಡ್ತೀವಿ, ಅದೇ ಭೂಮಿ ಮೇಲೆ ನಾವು ಬದುಕ್ತಾ ಇರೋ ಜೀವನದಲ್ಲೂ ದೇಹವನ್ನ ನಾವು ತ್ಯಾಗ ಮಾಡಿದ್ಮೇಲೆ ಹೋಗುವಂಥ ಒಂದು ಜರ್ನಿಯಲ್ಲೂ ಸಹ ನಮ್ಗದೇ ಬರೋದು. ನಾವು ಯಾವಾಗ್ಲೂ ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಲಿ ನಡೀತಾ, ನಿಯತ್ತಾಗಿ ಬದುಕ್ತಾ, ಪುಣ್ಯ ಕಾರ್ಯಗಳನ್ನ ಮಾಡ್ಕೊಳ್ತಾ ಹೋದ್ರೆ ನಾವು ಇಲ್ಲೂ ಸುಖ ಸಂತೋಷದಿಂದ ಇರ್ತೀವಿ. ದೇಹ ತ್ಯಾಗ ಮಾಡಿದ್ಮೇಲೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಯಾವ ಯಾವ ತಪ್ಪಿಗೆ ಯಾವ ಯಾವ ಶಿಕ್ಷೆ ಅನ್ನೋದು ಗರುಡ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲಾನು ಕೂಡ ನಿಜಾನೇ. ಯಾಕೆಂದ್ರೆ ಭೂಮಿ ಮೇಲೆ ಬಾಡಿ ಅನ್ನುವಂಥದ್ದು ನಾವು ಹುಟ್ಟು ಸಾಯೋವರೆಗೂ ಮಾತ್ರನೇ ನಮ್ ಬಾಡಿ. ಅದಾದ್ಮೇಲೆ ನಾವೆಲ್ಲಿ ಟ್ರಾವೆಲ್ ಮಾಡ್ತೀವಿ ಅದು ನಿಜ ಅಲ್ವಾ? ನಾವೊಂದು ಆತ್ಮ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಯಾಕಂದ್ರೆ ಆಧ್ಯಾತ್ಮ ಅನ್ನೋದು ಇವತ್ತು ತುಂಬಾ ಸ್ಪ್ರೆಡ್ ಆಗ್ತಿದೆ. ಕಾಮನ್‌ಲಿ ಎಲ್ಲಾರ್ಗೂ ಇವತ್ತು ಗೊತ್ತಾಗ್ತಿದೆ ನಾವೊಂದು ಆತ್ಮ ಅನ್ನುವಂಥದ್ದು. ನಾವು ಆತ್ಮ ಅನ್ನುವಂಥದ್ದು ನಿಜ ಆದ್ಮೇಲೆ ಆತ್ಮ ಭೂಮಿ ಮೇಲೆ ಇರಲ್ಲ ಅಲ್ವಾ?
ಅದಕ್ಕೊಂದು ಜರ್ನಿ ಇರುತ್ತಲ್ವಾ? ಸೊ ಯಮಧರ್ಮರಾಜ, ಚಿತ್ರಗುಪ್ತನ ಹತ್ರ ನಮ್ಮ ಲೈಫ್ ಸ್ಟೋರಿಗಳು, ನಾವು ಮಾಡಿರೋದು, ಪಾಪ ಪುಣ್ಯ ಎಲ್ಲ ಅಕೌಂಟು ಅಲ್ಲಿರುತ್ತೆ. ಇದೆಲ್ಲ ಕೂಡ ನಿಜಾನೇ. ದೇವ್ರು, ದೇವಿ, ದೇವತೆಗಳು, ಲೋಕಗಳು ಎಲ್ಲ ಕೂಡ ನಿಜಾನೇ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರೆ. ಹೆಣ್ಣನ್ನ ಎಲ್ಲಿ ಗೌರವಿಸ್ತಾರೆ ಅಲ್ಲಿ ದೇವತೆಗಳು ನಲಿತಾರೆ ಅಂತ. ಯಾವಾಗ್ಲೂ ಹೆಣ್ಣನ್ ಮಾತ್ರನೇ ಗೌರವಿಸ್ಬೇಕು ಅಂತ ಜೆಂಡರ್ ಬಯಾಸ್ಡ್ ಆಗಿ ನಾನ್ ಮಾತಾಡೋದಿಲ್ಲ. ಪೂರ್ತಿ ವಿಡಿಯೋ ನೋಡಿ ಅಂತ ಅದಕ್ಕೆ ನಾನ್ ಹೇಳ್ತಾ ಇರೋದು. ನಾವು ವಿದ್ಯೆಯಲ್ಲಿ ಜ್ಞಾನದಲ್ಲಿ ಸರಸ್ವತಿಯಾದ್ರೆ ಕ್ರಿಯೇಟಿವಿಟಿಯಲ್ಲಿ ಸೃಷ್ಟಿ ಮಾಡೋದ್ರಲ್ಲಿ ಗಂಡಸರು ಬ್ರಹ್ಮ. ನಾವು ಸಂಪದ ಐಶ್ವರ್ಯದಲ್ಲಿ ಲಕ್ಷ್ಮಿ ಆದ್ರೆ ಸಂಪಾದನೆ ಮಾಡೋದ್ರಲ್ಲಿ ಗಂಡಸರು ವಿಷ್ಣು. ಶಕ್ತಿಯಲ್ಲಿ ನಾವು ಪಾರ್ವತಮ್ಮ ಆದ್ರೆ ನಮ್ಮನ್ನ, ನಮ್ಮ ಮನೆಯನ್ನ, ಕುಟುಂಬವನ್ನ, ದೇಶವನ್ನ ಪ್ರತಿಯೊಂದನ್ನು ಕಾಪಾಡೋದ್ರಲ್ಲಿ ಗಂಡಸರು ಶಿವಯ್ಯ. ನಾನು ಶಿವಯ್ಯನ ಮತ್ತೆ ಪಾರ್ವತಮ್ಮ ನಮ್ಮ ಅಪ್ಪ ಅಮ್ಮ ಆಗಿರೋದ್ರಿಂದ ನಾನು ಅವ್ರನ್ನ ಹೆಸರಿಟ್ಟು ಕರೆಯಲ್ಲ, ನಾನು ಹೀಗೆ ಕರೆಯೋದು ಅವ್ರನ್ನ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನ್ನ ಪ್ರೀತಿ ಅವರ ಒಂದು ಇದಕ್ಕೋಸ್ಕರ. ಅಂಡ್ ಅಟ್ ಎ ಟೈಮ್ ಉಗ್ರ ರೂಪದಲ್ಲಿ ನಾವು ಮಹಾಕಾಳಿಯಾದ್ರೆ ಅವರು ಮಹಾಕಾಳ. ನಾವಿಲ್ದೆ ಅವರಿಲ್ಲ, ಅವರಿಲ್ದೆ ನಾವಿಲ್ಲ. ಅದಕ್ಕೆ ಒಬ್ರನ್ನೊಬ್ರು ಗೌರವಿಸ್ಬೇಕು. ಗೌರವಿಸೋದ್ರಿಂದ ಎಲ್ಲ ಸಂಬಂಧಗಳಲ್ಲೂ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರಲ್ಲೂ ಸಹ ಗಂಡ ಹೆಂಡತಿ ಸಂಬಂಧದಲ್ಲಿ ಒಬ್ರನ್ನೊಬ್ರು ಗೌರವಿಸೋದ್ರಿಂದ ಅವರಿಬ್ರ ಮಧ್ಯ ಪ್ರೀತಿ, ಬಾಂಧವ್ಯ, ಆ ಒಂದು ಸಾಮರಸ್ಯ ಅನ್ನೋದು ಗಂಡ ಹೆಂಡತಿಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ ಬಿಟ್ಟು ನೀನಾ, ನಾನಾ, ಮೇಲ, ಫಿಮೇಲ ಅಂತ ಒಬ್ರ ಮೇಲೆ ಒಬ್ರು ಪೈಪೋಟಿ ಬಿದ್ರೆ ದಟ್ಸ್ ನಾಟ್ ಗುಡ್. ಮದುವೆ ಆದ ಮೇಲೆ ನಾವು ಇಬ್ರಲ್ಲ ಒಬ್ರು ಅನ್ನೋಂಥದ್ದು ಬರ್ಬೇಕು. ನಾನು ನೀನು ಅಲ್ಲ, ನಾವು ಅನ್ನೋಂಥದ್ದು ಮನಸ್ಸಿನಿಂದ ಬರ್ಬೇಕು ಒಬ್ರಿಗೋಸ್ಕರ ಒಬ್ರಿಗೆ. ಅದು ಒಬ್ರನ್ನೊಬ್ರು ಗೌರವಿಸೋದ್ರಿಂದ ಆ ಮೊಳಕೆ ಏನು ಆ ನೋವು, ಸೇಡು, ಸಿಟ್ಟು ಅನ್ನೋಂಥದ್ದೆಲ್ಲ ಕಪಲ್ಸ್ ಮಧ್ಯೆ ಇರುತ್ತೆ. ಅದು ಬೇರಿಂದ ಕಿತ್ತು ಹೋಗಿ ಗೌರವ ಅನ್ನುವಂಥ ಸೀಡ್ನ ಅಲ್ಲಿ ನಾವು ಬೆಳೆಸಿದ್ರೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಗೌರವಿಸೋದ್ರಿಂದ ಒಬ್ರನ್ನೊಬ್ರು ಪ್ರೀತಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಯಾವಾಗ ದಂಪತಿಗಳಲ್ಲಿ ಪ್ರೀತಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ, ಕುಟುಂಬ ಪೂರ್ತಿ ಚೆನ್ನಾಗಿರೋದಕ್ಕೆ ಅವರಿಬ್ರು ಸೇರಿ ದುಡಿತಾರೆ. ಕುಟುಂಬಗಳು ಚೆನ್ನಾಗಿರೋದ್ರಿಂದ ಸಮಾಜ ಚೆನ್ನಾಗಿರುತ್ತೆ. ಸಮಾಜ ಚೆನ್ನಾಗಿರೋದ್ರಿಂದ ನಮ್ಮ ದೇಶ ಚೆನ್ನಾಗಿರುತ್ತೆ. ಫೈನಲಿ ನಮ್ಮ ಸೋಲ್ ಪರ್ಪಸ್ ಅನ್ನೋದು ದೇಶಕ್ಕೋಸ್ಕರ ಉದ್ಧಾರ ಮಾಡೋದ್ರಲ್ಲೇನೆ ಇರುತ್ತೆ. ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ತಾ, ನಮ್ಮ ಸುತ್ತ ಇರೋರ್ಗು ನಮ್ಮ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ ಅದನ್ನ ಮಾಡೋದ್ರಿಂದ ಅದು ಕೂಡ ನಮ್ಮ ಸೋಲ್ ಪರ್ಪಸ್ ಆಗಿರುತ್ತೆ. ಆಕ್ಚುಲಿ ನಾನು ಒಂದು ಪಾಯಿಂಟ್ನ ಇಲ್ಲಿ ಬಿಟ್ಬಿಟ್ಟಿದ್ದೀನಿ. ವೇಶ್ಯ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ನಲ್ಲ. ನೀವು ಈ ಚಿಕ್ಕ ವಯಸ್ಸಿನಿಂದ ಏನಾದ್ರು ಅಂತ ಹೆಂಗಸರನ್ನ ನೀವು ತುಂಬಾ ಹತ್ರದಲ್ಲಿ ನೋಡಿ ಅವರು ಆ ರೀತಿ ಬದುಕ್ತಾ ಇರೋದು ನಿಮ್ಮ ಮನಸ್ಸಿಗೆ ನೋವು ಮಾಡ್ತಾ ಇದೆ ಅಂತಂದ್ರೆ ನಿಮ್ಮ ಸೋಲ್ ಪರ್ಪಸ್ ಆಗಿರುತ್ತೆ. ಅಂಥವ್ರಿಗೋಸ್ಕರ ನೀವೇನಾದ್ರೂ ಸಹಾಯ ಮಾಡ್ಬೇಕು ಅನ್ನೋಂಥದ್ದು. ಸಹಾಯ ಮಾಡ್ಬೇಕು ಅನ್ನೋಂಥ ಮನ್ಸಿದೆ, ಆದ್ರೆ ನನ್ನ ಕೈಲಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಕಂಪ್ಲೀಟ್ಲಿ ನೀವು ನಿಮ್ಮ ಇನ್ನರ್ ವರ್ಕ್ನ ಕಂಪ್ಲೀಟ್ ಮಾಡಿ, ನೀವು ಸ್ಪಿರಿಚುವಲಿ ಹೈ ಆಗಿ ನಿಮ್ಮ ಸ್ಪಿರಿಚುವಲ್ ಪವರ್ಸ್ನ ನಿಮ್ಮ ಒಳಗೆ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸೋಲ್ ಪರ್ಪಸ್ ಎಲ್ಲರಲ್ಲೂ ಭಗವಂತ ಒಂದು ಕಲೆ ಅನ್ನೋದು ಇಟ್ಟಿರ್ತಾರೆ. ಆ ಕಲೆಯನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ನೀವು ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡೋದ್ರಿಂದ ಆ ರೀತಿ ಬಾಳ್ತಾ ಇರುವಂತ ಹೆಂಗಸರಿಗೆ ನೀವು ಸಹಾಯ ಮಾಡಿದವರಾಗ್ತೀರಾ. ನೀವು ಹೆಂಗಸರಾದ್ರೂ ಕೇಳ್ತಾ ಇರಿ, ಗಂಡಸರಾದ್ರೂ ಕೇಳ್ತಾ ಇರಿ, ಯಾರಾದ್ರೂ ಸರಿ, ನಿಮಗೆ ಈ ರೀತಿ ಹೆಂಗಸರು ಬದುಕ್ತಾ ಇರೋದು ಹರ್ಟ್ ಮಾಡ್ತಾ ಇದೆ ಅಂತಂದ್ರೆ ನಿಮ್ಮ ಸೋಲ್ ಪರ್ಪಸ್ ಅಂಥವ್ರಿಗೆ ನೀವು ಬಿಸ್ನೆಸ್ನ ಮಾಡಿ ಅಂಥವ್ರಿಗೆ ಕೆಲಸ ಕೊಟ್ಟು ಸರಿಯಾದ ರೀತಿಯಲ್ಲಿ ಧರ್ಮಬದ್ಧವಾಗಿ ಅವರು ಬದುಕೋದಕ್ಕೆ ಒಂದು ದಾರಿ ಮಾಡಿಕೊಡ್ತೀರಾ ಅನ್ನೋದೇ ಆಗಿರುತ್ತೆ. ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋಂಥದ್ದು. ಸೊ ಪ್ರತಿಯೊಂದು ಸಂಸಾರಗಳು ಸರಿ ಹೋಗೋದ್ರಿಂದ, ಗಂಡ ಹೆಂಡತಿ ಸಂಬಂಧ ಅನ್ನೋ ಸರಿ ಹೋಗೋದ್ರಿಂದಾನೇ ಪ್ರತಿಯೊಂದು ಕುಟುಂಬ ಸರಿ ಹೋಗ್ತಾ ಬರುತ್ತೆ. ಅದರಿಂದ ಸಮಾಜ ಸರಿ ಹೋಗುತ್ತೆ. ಅದರಿಂದ ದೇಶ ಅನ್ನೋದು ಉದ್ಧಾರ ಆಗತ್ತೆ. ದೇಶ ಅಂದ್ರೇನೆ ಮನುಷ್ಯರು. ನಮ್ಮಿಂದಾನೇ ದೇಶನ ಸರಿ ಮಾಡ್ಬೇಕಾಗಿರೋದು ಕೂಡ ನಾವೇನೆ. ಸೊ ನಿಮ್ಗೆ ಈ ವಿಡಿಯೋ ಏನನ್ನಿಸ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ನಲ್ಲಿ ಹಾಕಿ. ಹ್ಯಾಂಡ್ ರೈಟಿಂಗ್ ಈಸ್ ಮೈಂಡ್ ರೈಟಿಂಗ್.
ಇಲ್ಲಿ ಇದು ಸ್ಪಿರಿಚುವಲ್ ಲೆಸನ್ಸ್ ಆಗಿರೋದ್ರಿಂದ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನ ನೀವು ಬರೆಯೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಓಹ್! ನನ್ನ ಓನರ್‌ಗೆ ಇದು ಬೇಕು. ಆದ್ರಿಂದ ನಾನು ಇನ್ನೂ ಒಳ್ಳೆ ರೀತಿಯಲ್ಲಿ ಬ ಜ್ಞಾನವನ್ನ ಬೆಳೆಸೋದಕ್ಕೆ ನನ್ನ ಓನರ್‌ಗೆ ನಾನು ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತೆ. ನಮ್ಮ ಕಾನ್ಷಿಯಸ್ ಮೈಂಡು ನಾವು ರೆಸ್ಟ್ ತಗೊಂಡಾಗ ಅದು ಮಲ್ಕೊಳ್ಳುತ್ತಲ್ಲ, ಸಬ್ಕಾನ್ಷಿಯಸ್ ಮೈಂಡ್ 24/7 ಕೆಲಸ ಮಾಡ್ತಾ ಇರುತ್ತೆ. ನಾವು ಮಲಗಿದ್ರೂ ಸಹ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮಗೋಸ್ಕರ ವರ್ಕ್ ಮಾಡ್ತಾನೇ ಇರುತ್ತೆ. ಆದ್ರಿಂದ ನೀವು ಕಾಮೆಂಟ್ಸ್ ಮಾಡೋದ್ರಿಂದ ಇದೆಲ್ಲ ನಿಮ್ಮ ಲೈಫ್‌ನಲ್ಲಿ ಬರೋದಕ್ಕೆ ನಿಮಗೆ ಹೆಲ್ಪ್ ಆಗತ್ತೆ. ಫೈನಲಿ ನೀವು ನಿಮ್ಮ ಡಿ.ಎಂ ಅಥವಾ ಡಿ.ಎಫ್‌ನ ಪಡಿಬೇಕು ಅಂದ್ರೆ, ನಾನು ಹೇಳ್ಕೊಡೋ ಪ್ರತಿ ಒಂದು ವಿಡಿಯೋ, ಪ್ರತಿ ಒಂದು ಪಾಠ, ನಿಮಗೆ ಪ್ರತಿ ಒಂದು ಹೆಜ್ಜೆ. ಇನ್ನು ನಾನು ಹೇಳೋಂಥ ಪಾಠ ಇದು ಬೇಸಿಕ್ಕಿಂದ ಬೇಸಿಕ್ಕಲ್ಲೇ ಇದೆ ಇನ್ನೂ ಕೂಡ. ಸೊ ಹೇಳಿದ್ನಲ್ಲ ಪ್ರೀತಿನ್ ಪಡಿಬೇಕು ಅಂದ್ರೆ ಯುದ್ಧ ಮಾಡ್ಬೇಕು ಅಂತ ಯಾರೋ ಕಾಮೆಂಟ್ಸಲ್ಲಿ ಹಾಕಿದ್ರು. ಪ್ರೀತಿ ಯುದ್ಧ ಮಾಡೋದನ್ನ ಕಲಿಸ್ಬಿಡುತ್ತೆ ತೆಲುಗುನಲ್ಲಿ ಅಂತ ಅನ್ಕೊಳ್ತೀನಿ. ಕಲಿಸ್ಬಿಡುತ್ತೆ. ನೀವು ಆರಾಮಾಗಿ ವಿಡಿಯೋ ಮಾಡಿ ಹಾಕಿ ಎಲ್ಲಾನು ಪ್ರೀತಿ ಕಲಿಸುತ್ತೆ ಅಂತ ಹೇಳಿ. ಆ ಥರ ಪಾಸಿಟಿವ್ ಕಮೆಂಟ್ಸ್ ನೋಡಿದಾಗ ನನ್ಗೂನು ಓಕೆ ಕಲಿತಾ ಇದ್ದಾರೆ, ಇನ್‌ಸ್ಪೈರ್ ಆಗ್ತಾ ಇದ್ದಾರೆ ಅಂತ ನನಗೂ ಮುಂದಿನ ವಿಡಿಯೋಸ್‌ಗಳು ಮಾಡೋದಕ್ಕೆ ಉತ್ಸಾಹ ಜಾಸ್ತಿ ಆಗತ್ತೆ. ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತಂದಾಗ ಇನ್ನೂ ಡೀಪ್ ವಿಷಯಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇದೆಲ್ಲ ನನ್ನ ಎಷ್ಟು ಜನ್ಮದ ತಪಸ್ಸೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಜನ್ಮದಲ್ಲಿ 8.5 ವರ್ಷದ ತಪಸ್ಸಿನಿಂದ ಬಂದಿರೋ ಅಂಥ ಜ್ಞಾನ ಇದು. ಸೊ ನಿಮ್ಮ ಅನಿಸಿಕೆ ಏನು? ಅಹ್, ಅಹ್, ಕಾಮೆಂಟ್‌ನಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಂಜೆ 7 ಗಂಟೆಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್ ಅಂಡ್ ಲವ್ ಯೂ ಆಲ್.